ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, 2024 ಅಲ್ಲಿ ಬ್ಲಾಗಿಂಗ್ ಅನ್ನ ಮಾಡಬಹುದಾ? ಸೊ ಯಾಕಂತಂದ್ರೆ ತುಂಬಾ ಒಂದು ಅಪ್ಡೇಟ್ಸ್ ಗಳು ಬಂದಿದೆ. ಗೂಗಲ್ ಅಪ್ಡೇಟ್ ಬಂದಿದೆ ಲಾಸ್ಟ್ ಮಾರ್ಚ್ ಅಲ್ಲಿ. ಸೊ ಆ ಅಪ್ಡೇಟ್ ಬಂದಾದ್ಮೇಲೆ ನಾವು ಬ್ಲಾಗಿಂಗ್ ಅನ್ನ ಮಾಡಬಹುದಾ? ಸೊ ನಾವು ಫುಲ್ ಟೈಮ್ ಆಗಿ ಮಾಡಬಹುದಾ, ಇಲ್ಲ ಪಾರ್ಟ್ ಟೈಮ್ ಆಗಿ ಮಾಡಬಹುದಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಮ್ ಪಾಯಿಂಟ್ಸ್ ಜೊತೆಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಏನಾದರೂ ಬ್ಲಾಗಿಂಗ್ ಅನ್ನ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ, ಇಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಸೊ ನೀವೇನಂತಂದ್ರೆ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೀರಾ ಆಲ್ರೆಡಿ ಅನ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ್ರೆ ನಾವು ಕಂಟಿನ್ಯೂ ಮಾಡ್ಬೇಕಾ, ಇಲ್ಲ ಅಲ್ಲೇ ಡ್ರಾಪ್ ಮಾಡ್ಬೇಕಾ? ಸೊ ಎಲ್ಲಾನು ನಿಮ್ಗೆ ಕಂಪ್ಲೀಟ್ ಕ್ಲಾರಿಫೈ ಆಗತ್ತೆ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ನೀವು ಆಲ್ರೆಡಿ ಬ್ಲಾಗಿಂಗ್ ಮಾಡ್ತಿದ್ದೀರಾ, ಇಲ್ಲಪ್ಪ ಅಂದ್ರೆ ಹೊಸದಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಏನ್ ಮಾಡ್ಬೇಕಂತಂದ್ರೆ, ಇವಾಗ ಒಂದು ಗೂಗಲ್ ಒಂದು ಅಪ್ಡೇಟ್ ಬಂತಲ್ಲ ಮಾರ್ಚ್ ಅಲ್ಲಿ. ಸೊ ಆ ಒಂದು ಅಪ್ಡೇಟ್ ಇಂದ ಏನಾಗಿದೆ, ದೊಡ್ಡ ದೊಡ್ಡ ಬ್ಲಾಗ್ ಗಳು ಕೂಡ ಏನಾಗಿದೆ, ಒಂದು ಟ್ರಾಫಿಕ್ ಹೆಂಗಾಗಿದೆ ಅಂತಂದ್ರೆ ಪೂರ್ತಿ ಡೌನ್ ಆಗ್ತಿದೆ. ಸೊ ಅದರಿಂದ ಏನಾಗಿದೆ, ತುಂಬಾ ಒಂದು ಜನರಿಗೆ ಏನಾಗಿದೆ, ಬ್ಲಾಗಿಂಗ್ ಇನ್ ನೆಕ್ಸ್ಟ್ ಬರಲ್ಲ ಅಂತ ಒಂದು, ಅಂದ್ರೆ ನೆಕ್ಸ್ಟ್ ಬ್ಲಾಗಿಂಗ್ ನಡೆಯಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಸೊ ಅದರಿಂದ ಏನಾಗ್ತಿದೆ, ದೊಡ್ಡ ದೊಡ್ಡ ಬ್ಲಾಗ್ಗಳು ಕೂಡ ಏನ್ ಮಾಡ್ತಿದ್ದಾರೆ, ಯೂಟ್ಯೂಬ್ಗೆ ಬಂದ್ಬಿಡ್ತಿದ್ದಾರೆ. ಸೊ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡ್ಕೊಂಡು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಿದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಅರ್ಥ ಆಗುತ್ತೆ, ಬ್ಲಾಗಿಂಗ್ ನೆಕ್ಸ್ಟ್ ನಡೆಯಲ್ಲ ಅನ್ನೋದೊಂದು ಆ, ಒಂದು ಬಂದ್ಬಿಟ್ಟಿದೆ ನಮ್ಮ ಮೈಂಡ್ ಅಲ್ಲಿ. ಬಟ್ ಏನಂತಂದ್ರೆ ಗೂಗಲ್ ಅವಾಗ ಅವಾಗ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಈ ಒಂದು ಅಪ್ಡೇಟ್ ಇಂದ ಏನಾಗಿದೆ, ಟ್ರಾಫಿಕ್ ಡೌನ್ ಆಗಿದೆ. ಓಕೆ, ಏನಕ್ಕೆ ಟ್ರಾಫಿಕ್ ಡೌನ್ ಆಗಿದೆ? ಸೊ ಅದಕ್ಕೂ ಕೂಡ ನಾನು ಆನ್ಸರ್ ನಿಮ್ಗೆ ಕೊಡ್ತೀನಿ. ಸೊ ಮೊದಲಿಗೆ ಏನಂತಂದ್ರೆ, ದೊಡ್ಡ ದೊಡ್ಡ ಬ್ಲಾಗರ್ಸ್ಗಳೇ ಬ್ಲಾಗ್ಗಳನ್ನ ಬಿಡ್ತಿದ್ದಾರೆ ಅಂತ ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ. ಬಟ್ ಎಲ್ಲಿವರೆಗೂ ಸರ್ಚ್ ಇಂಜಿನ್ ಇರುತ್ತೆ ನೋಡಿ, ಅಲ್ಲಿವರೆಗೂ ಬ್ಲಾಗರ್ ಅಂದ್ರೆ ಒಂದು ಬ್ಲಾಗ್ ಕಂಟೆಂಟ್ ಏನಿರುತ್ತೆ ಅದು ಸ್ಟಾಪ್ ಆಗಕ್ಕೆ ಚಾನ್ಸ್ ಇಲ್ಲ. ಸೊ ನಮ್ಗೆ ಏನೇ ಬೇಕಂದ್ರೂ ನಾವು ಸರ್ಚ್ ಇಂಜಿನ್ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡ್ತೀವಿ. ಅವಾಗ ಏನಾಗುತ್ತೆ, ನಮ್ಮ ಬ್ಲಾಗ್ಗಳು ಬಂದೇ ಬರುತ್ತೆ. ಸೊ ಅಲ್ಲಿ ಕಂಟೆಂಟ್ ಇದ್ರೆ ತಾನೇ ನಾವು ಸರ್ಚ್ ಇಂಜಿನ್ಗಳು. ಸೊ ಕಂಟೆಂಟ್ ಇಲ್ಲ ಅಂತಂದ್ರೆ ಸರ್ಚ್ ಇಂಜಿನ್ ಇದ್ದು ಪ್ರಯೋಜನ ಇಲ್ಲ. ಸೊ ಅದಕ್ಕೋಸ್ಕರ ಬ್ಲಾಗ್ ಅನ್ನೋದು ಏನಿದೆ, ಕಂಪಲ್ಸರಿಯಾಗಿ ರನ್ನಿಂಗ್ ಅಲ್ಲಿ ಇದ್ದೇ ಇರುತ್ತೆ ಸರ್ಚ್ ಇಂಜಿನ್ ಇರೋವರೆಗೂ. ಬಟ್ ನೀವೇ ಹೇಳ್ತಾ ಇದ್ದೀರಾ, ಬ್ಲಾಗ್ಗಳು, ದೊಡ್ಡ ದೊಡ್ಡ ಬ್ಲಾಗರ್ಗಳು ಏನಾಗಿದೆ, ಅವರ ಒಂದು ಟ್ರಾಫಿಕ್ ಡೌನ್ ಆಗಿರೋದ್ರಿಂದ ಯೂಟ್ಯೂಬ್ ಬರ್ತಿದ್ದಾರೆ ಅಂತ. ಸೊ ಅವ್ರು ಯಾಕೆ ಬರ್ತಿದ್ದಾರೆ ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಇವಾಗ ಬ್ಲಾಗ್ ಅನ್ನ ಮಾಡ್ತಿರ್ತೀವಿ, ಅವ್ರು ಏನ್ ಮಾಡ್ತಿದ್ದಾರೆ, ಸೊ ಸ್ವಲ್ಪ ಹೈ ಕಂಟೆಂಟ್ ಅಂತಂದ್ರೆ ಒಂದು ಬ್ಲಾಗ್ ರನ್ನಿಂಗ್ ಅಲ್ಲಿ ಇದೆ, ಮಾನಿಟೈಸೇಷನ್ ಕೂಡ ಇದೆ, ಅದರಿಂದ ಅಷ್ಟೋ ದುಡ್ಡು ಕೂಡ ಬರ್ತಾ ಇದೆ. ಹಾಗಾದ್ರೆ ನಾವು ಏನಕ್ಕೆ AI ಬಂದಿದೆ, AI ನ ಯೂಸ್ ಮಾಡ್ಕೊಂಡು ಕಂಟೆಂಟ್ ನ ಯೂಸ್ ಮಾಡಬಾರ್ದು, ಆ ಒಂದು ಮೈಂಡ್ ಅಲ್ಲಿ ಬಂದಿದೆ. ಸೊ ಸೆಂಟರ್ ಅಲ್ಲಿ ಏನಾಗಿದೆ, ಚಾಟ್ GPT ನ ಯೂಸ್ ಮಾಡ್ಕೊಂಡು ಪ್ಲೆಗರಿಸಮ್ ನ ಚೆಕ್ ಮಾಡ್ಕೊಂಡು ಏನ್ ಮಾಡ್ತಾ ಇದ್ರು, ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಹಾಕ್ಬಿಡ್ತಾ ಇದ್ರು. ಸೊ ಯಾವಾಗ ಗೂಗಲ್ ಕೋರ್ ಅಪ್ಡೇಟ್ ಬಂತಲ್ಲ ಮಾರ್ಚ್ ಅಲ್ಲಿ, ಸೊ ಅದರಿಂದ ಏನಾಯ್ತು, ಒಂದು ಗೂಗಲ್ ಫುಲ್ ಒಂದು ಚೆಕ್ ಮಾಡಿ ಬ್ಲಾಗ್ಗಳನ್ನ, ಎಲ್ಲೆಲ್ಲಿ AI ಕಂಟೆಂಟ್ ಅದಕ್ಕೆ ಸಿಕ್ತಲ್ಲ, ಆ ಒಂದು ಕಂಟೆಂಟ್ ಅನ್ನ ಏನ್ ಮಾಡಿದೆ, ಫುಲ್ ಡೌನ್ ಮಾಡ್ಬಿಟ್ಟಿದೆ. ಸೊ ಇದಕ್ಕೋಸ್ಕರ ಏನಾಗಿದೆ, ಡೌನ್ ಆಗಿದೆ ಹೊರತು ಬೇರೆ ಯಾವುದೋ ಕಾರಣಕ್ಕೆ ಅಲ್ಲ. ಸೊ ನೀವು ರೆಗ್ಯುಲರ್ ಆಗಿ ಕಂಟೆಂಟ್ ಅನ್ನ ನಿಮ್ಮ ಒಂದು ಆ, ಅಂದ್ರೆ ನಿಮ್ಮ ಒಂದು ಇದರಿಂದ ನೀವು ಟೈಪ್ ಮಾಡ್ತಿದ್ರಪ್ಪ ಅಂತಂದ್ರೆ, ನೀವು ಎಲ್ಲೇ ಒಂದು ಐಡಿಯಾಸ್ ತಗೋಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಚಾಟ್ GPT ಇಂದ ಐಡಿಯಾಸ್ ನ ತಗೊಳ್ಳಿ, ಬಟ್ ಅದನ್ನೇ ಕಂಟೆಂಟ್ ಅನ್ನ ಇಲ್ಲಿ ನೀವು ಟೈಪ್ ಮಾಡೋದಕ್ಕೆ ಹೋಗ್ಬೇಡಿ. ಸೊ AI ಕಂಟೆಂಟ್ ಯೂಸ್ ಮಾಡೋದ್ರಿಂದ ಮಾತ್ರ ಈ ಒಂದು ಬ್ಲಾಗ್ಗಳು ಡೌನ್ ಆಗ್ತಾ ಇದೆ ಟ್ರಾಫಿಕ್, ಹೊರತು ಬೇರೆ ಯಾವುದೋ ಒಂದು ಇದರಿಂದ ಅಲ್ಲ. ಸೊ ಅದರಲ್ಲಿ ಏನೇ ಇರ್ಬೋದು, ಇಮೇಜಸ್ ಇರ್ಬೋದು, ಅದೇ ರೀತಿ ಕಂಟೆಂಟ್ ಇರ್ಬೋದು, ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಯಾವುದೇ ಆದ್ರೂ AI ಇಂದ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ 100% ಡೌನ್ ಆಗೇ ಆಗುತ್ತೆ. ಸೊ ಇದೊಂದೇ ಒಂದು ಪ್ರಾಬ್ಲಮ್ ಇಂದ ಡೌನ್ ಆಗಿರೋದೇ ಹೊರತು ಬೇರೆ ಯಾವುದೇ ತರದ ಅಲ್ಲ. ಸೊ ಇವಾಗ ನೀವು ಏನಂತಂದ್ರೆ, ನೀವೇನಾದ್ರೂ ಹೊಸದಾಗಿ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ಕೊಳ್ಳಿ. ಸೊ ನಾವು ಫುಲ್ ಟೈಮ್ ಮಾಡ್ಬೇಕಾ, ಇಲ್ಲ ಪಾರ್ಟ್ ಟೈಮ್ ಮಾಡ್ಬೇಕಾ? ಇದೊಂದು ನೆನಪಲ್ಲಿ ಇಟ್ಕೊಡಿ. ಏನಂತಂದ್ರೆ, ನೀವು ಸ್ಟಾರ್ಟ್ ಮಾಡಿದೀರಾ ಬ್ಲಾಗಿಂಗ್ ಅನ್ನ ಅನ್ಕೊಂಡ್ರಪ್ಪ ಅಂತಂದ್ರು, ನೀವು ಸ್ಟಾರ್ಟ್ ಮಾಡಿದ ಕೂಡ ನಿಮ್ಗೆ ದುಡ್ಡು ಬರಲ್ಲ. ಸೊ ಅಟ್ಲೀಸ್ಟ್ ಒಂದ್ ವರ್ಷನಾದ್ರೂ ಅದರಲ್ಲಿ ನಾವು ಕೆಲಸ ಮಾಡ್ಬೇಕಾಗತ್ತೆ, ಅಟ್ಲೀಸ್ಟ್ ಒಂದ್ ವರ್ಷ. ಸೊ ಅವಾಗ ನಮ್ಮ ಬ್ಲಾಗ್ ಏನಾಗುತ್ತೆ, ರ್ಯಾಂಕ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ಏನಂತಂದ್ರೆ 100% ಒರಿಜಿನಲ್ ಕಂಟೆಂಟ್ ಇದ್ರೆ ಮಾತ್ರ. ಸೊ ಅವಾಗ ನಮ್ಮ ಒಂದು ವರ್ಷ ಆದ್ಮೇಲೆ ನಮ್ಮ ಒಂದು ಬ್ಲಾಗ್ ಕಂಟೆಂಟ್ ಏನಾಗುತ್ತೆ, ರ್ಯಾಂಕ್ ಆಗಕ್ಕೆ ಶುರು ಆಗುತ್ತೆ. ಅದರಿಂದ ಸ್ವಲ್ಪ ಅಷ್ಟೋ ದುಡ್ಡು ಬರೋದಕ್ಕೆ ಶುರು ಆಗುತ್ತೆ. ಸೊ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ, ನೀವು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತೀರಾ, ಕೆಲಸ ಇಲ್ಲದೆ, ಏನೇ ಇಲ್ಲದೆ, ಅಂದ್ರೆ ನೀವು ಸರ್ಚ್ ಮಾಡೋದಕ್ಕೆ ಹೋಗಲ್ಲ, ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಅಷ್ಟೋ ದಿನಕ್ಕೆ ಏನ್ ಮಾಡ್ತೀರಾ, ಬ್ಲಾಗ್ ಅನ್ನ ಏನ್ ಮಾಡ್ತೀರಾ, ಒಂದು ರೇಂಜ್ಗೆ ತಗೊಂಡು ಹೋಗ್ತೀರಾ.
ಅದರಿಂದ ದುಡ್ಡು ಬರೋದಕ್ಕೆ ಇನ್ನೂ ಸ್ಟಾರ್ಟ್ ಆಗಿರಲ್ಲ. ಬಟ್ ಏನಾಗತ್ತೆ, ನೀವು ಅದನ್ನ ಅಲ್ಲೇ ಬಿಟ್ಬಿಟ್ಟು ಕೆಲ್ಸಕ್ಕೆ ಹೋಗ್ಬಿಡ್ತೀರಾ. ಯಾಕಪ್ಪ ಅಂತಂದ್ರೆ ಮನೆ ನಡಿಬೇಕಲ್ವಾ. ಸೊ ಮನೆ ನಡಿಬೇಕಂತಂದ್ರೆ ದುಡ್ಡು ಬೇಕು, ದುಡ್ಡು ಬೇಕಂತಂದ್ರೆ ಕೆಲಸ ಮಾಡಬೇಕು. ಸೊ ಬ್ಲಾಗ್ ಇಂದ ದುಡ್ಡು ಬರೋದಿಲ್ಲ. ಅವಾಗ ಏನ್ ಮಾಡ್ತೀರಾ, ಅದು ಬ್ಲಾಗ್ ಅನ್ನ ಅಲ್ಲೇ ಬಿಟ್ಬಿಟ್ಟು ನೀವು ಕೆಲ್ಸಕ್ಕೆ ಹೋಗ್ತೀರಾ. ಸೊ ಈ ತರ ಮಾಡೋದ್ರಿಂದ ಏನಾಗತ್ತೆ, ಪ್ರಾಬ್ಲಮ್ಸ್ ಆಗುತ್ತೆ. ನೀವು ಕೆಲಸದ ಜೊತೆಗೇನೆ ಪಾರ್ಟ್ ಟೈಮ್ ಆಗಿ ಬ್ಲಾಗಿಂಗ್ ಅನ್ನ ಮಾಡಿ. ಸೊ ಏನಾಗುತ್ತೆ, ಅಲ್ಲಿ ದುಡ್ಡು ಬರ್ತಾ ಇರತ್ತೆ, ಇಲ್ಲಿ ಬ್ಲಾಗಿಂಗ್ ಅನ್ನು ಮಾಡ್ತಾ ಇರ್ತೀರಾ. ಸೊ ಒಂದು ರೇಂಜ್ಗೆ 1 ವರ್ಷ, 2 ವರ್ಷ, 3 ವರ್ಷ ಕಂಟಿನ್ಯೂ ಆಗಿ ಮಾಡ್ತಾ ಹೋಗಿ. ಒಂದು ರೇಂಜ್ಗೆ ರೀಚ್ ಆದ್ಮೇಲೆ ನೀವು ಬೇಕಂತಂದ್ರೆ ಅದನ್ನ ಫುಲ್ ಟೈಮ್ ಮಾಡಬಹುದು. ಸೊ ಇವಾಗ ಒಂದು ಮೊನ್ನೆ ಅಪ್ಡೇಟ್ ಬಂದಿರೋದ್ರಿಂದ ಏನಾಗ್ತಿದೆ, ನ್ಯೂಸ್ ವೆಬ್ಸೈಟ್ಗಳ ಮೇಲೆ ತುಂಬಾ ಒಂದು ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಸೊ ತುಂಬಾ ಒಂದು ಟ್ರಾಫಿಕ್ ಏನಾಗಿದೆ, ಡೌನ್ ಆಗ್ಬಿಟ್ಟಿದೆ. ಸೊ ನ್ಯೂಸ್ ವೆಬ್ಸೈಟ್ಗಳು ತುಂಬಾನೇ ಇದೆ. ಸೊ ಆ ವೆಬ್ಸೈಟ್ಗಳಲ್ಲಿ ಏನಾಗ್ತಿದೆ, ಪದೇ ಪದೇ ಕಂಟೆಂಟ್ಗಳು ಅದೇ ಬರ್ತಾ ಇರುತ್ತೆ. ಸೊ ಒಂದು ಟ್ರೆಂಡಿಂಗ್ ನ್ಯೂಸ್ ಅಂತಂದ್ರೆ ಅದ್ರ ಮೇಲೆ ತುಂಬಾ ಒಂದು ಕಂಟೆಂಟ್ಗಳು ಬಂದ್ಬಿಡುತ್ತೆ. ಸೊ ಅದರಿಂದ ಏನಾಗುತ್ತೆ, ತುಂಬಾ ಡೌನ್ ಆಗ್ತಾ ಇದೆ. ಸೊ ಈ ಒಂದು ಅಪ್ಡೇಟ್ ಇಂದ ಏನಾಗಿದೆ ಅಂತಂದ್ರೆ, ಎಐ ಕಂಟೆಂಟ್ ಡೌನ್ ಆಗಿದೆ ಹೊರತು ಬೇರೆ ಯಾವುದೂ ಅಲ್ಲ. ಸೊ ಬ್ಲಾಗ್ ಯಾವುದೇ ಕಾರಣಕ್ಕೂ ಡೌನ್ ಆಗೋದೇ ಇಲ್ಲ. ಎಲ್ಲಿವರೆಗೂ ಸರ್ಚ್ ಇಂಜಿನ್ ಇರುತ್ತೆ ನೋಡಿ, ಅಲ್ಲಿವರೆಗೂ ಬ್ಲಾಗ್ 100% ರನ್ನಿಂಗ್ ಇದ್ದೇ ಇರುತ್ತೆ. ಸೊ ನೀವು ಯಾವಾಗ ಒರಿಜಿನಲ್ ಕಂಟೆಂಟ್ ಅನ್ನು ಹಾಕ್ತೀರಾ, ಆವಾಗ ಮಾತ್ರ ನಿಮ್ಮ ಬ್ಲಾಗ್ 100% ರನ್ ಆಗುತ್ತೆ. ಸೊ ನೀವು ಒರಿಜಿನಲ್ ಕಂಟೆಂಟ್ ಹಾಕಿ ಬ್ಲಾಗಿಂಗ್ ಅನ್ನ ಮಾಡ್ತಿದ್ದೀರಪ್ಪ ಅಂತಂದ್ರೆ ವೆಲ್ಕಮ್. ತುಂಬಾ ಚೆನ್ನಾಗಿ ನೀವು ಕಂಟೆಂಟ್ ಅನ್ನು ಹಾಕಿ ಗೂಗಲ್ ನಿಮ್ಗೆ ಫೈಂಡ್ ಮಾಡೇ ಮಾಡುತ್ತೆ, ರ್ಯಾಂಕ್ ಮಾಡೇ ಮಾಡುತ್ತೆ. ಸೊ ನೀವೇನಾದ್ರೂ ಬ್ಲಾಗಿಂಗ್ ಅನ್ನು ಸ್ಟಾರ್ಟ್ ಮಾಡ್ತಿದ್ರಪ್ಪ ಅಂತಂದ್ರೆ ನಿಮ್ಗೆ ಹೋಸ್ಟಿಂಗ್ ಡೊಮೇನ್ ಬೇಕಾಗುತ್ತೆ. ಸೊ ಹೋಸ್ಟಿಂಗ್ ಡೊಮೇನ್ ನಿಮಗೆ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಏನಪ್ಪಾ ಅಂತಂದ್ರೆ ಹೋಸ್ಟಿಂಗರ್. ಸೊ ಹೋಸ್ಟಿಂಗರ್ ಅಲ್ಲಿ ನಿಮಗೆ ಬೆಸ್ಟ್ ಆಪ್ಷನ್ಸ್ ಸಿಗುತ್ತೆ. ಸೊ ನೀವು ಏನಾದ್ರು ಸ್ಟಾರ್ಟ್ ಮಾಡ್ತಿದ್ರಪ್ಪ ಅಂತಂದ್ರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಅದು ನನ್ನ ಅಫಿಲಿಯೇಟ್ ಲಿಂಕ್. ಆ ಲಿಂಕ್ ಇಂದ ನೀವು ಹೋದ್ರಪ್ಪ ಅಂತಂದ್ರೆ ನಿಮ್ಗೆ ಇನ್ನ ಎಕ್ಸ್ಟ್ರಾ 20% ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ರೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಬೋದು. ಬಟ್ ಏನ್ ಮಾಡಿ, ಸಪೋರ್ಟ್ ತಗೊಳ್ಳಿ, ಎಐ ಸಪೋರ್ಟ್ ತಗೊಳ್ಳಿ. ಏನಂತಂದ್ರೆ ಔಟ್ಲೈನ್ ರೆಡಿ ಮಾಡೋದಕ್ಕೆ, ಇಲ್ಲ ಫುಲ್ ಕಂಟೆಂಟ್ ಒಂದು ಐಡಿಯಾ ತಗೊಂಡ್ಬಿಟ್ಟು ಅದ್ರ ಪ್ರಕಾರ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಮ ಒಂದು ಕಂಟೆಂಟ್ ಅನ್ನ ಬರಿಬಹುದು. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ. ಬ್ಲಾಗ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ, ರನ್ನಿಂಗ್ ಇದ್ದೇ ಇರುತ್ತೆ, ಒರಿಜಿನಲ್ ಕಂಟೆಂಟ್ ಇದ್ರೆ ಮಾತ್ರ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ.